ಹಾಯ್ ಹಲೋ, ಐ ಆಮ್ ಅಕ್ಷಯ್ ಪಾಟೀಲ್ ಫ್ರಮ್ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು. ನಿನ್ನೆ ಅಂದರೆ 13ನೇ ಡಿಸೆಂಬರ್ 2025 ನಡೆದಂತಹ JNV ಪ್ರಶ್ನೆ ಪತ್ರಿಕೆಯ ಲ್ಯಾಂಗ್ವೇಜ್ ವಿಭಾಗ, ಇಲ್ಲಿ ನಾವು ಇಂಗ್ಲಿಷ್ ಕ್ವಶನ್ ಪೇಪರ್ನ ತಗೊಂಡಿದ್ದೀವಿ. ಇಂಗ್ಲಿಷ್ ಲ್ಯಾಂಗ್ವೇಜನ್ನು ಸಾಲ್ವ್ ಮಾಡೋಣ. ನಿಮ್ಗೆ ಏನೇ ಇದರಲ್ಲಿ ಡೌಟ್ ಇದ್ರೂ ಎಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. 4 ಗದ್ಯ ಭಾಗಗಳು ತುಂಬ ಈಸಿ ಇದೆ. ಮೊದಲನೇ ಗದ್ಯ ಭಾಗ, ಪ್ಯಾಸೇಜ್ 1. Today, giant pandas are found only in the bamboo forest of central China and in small numbers in Tibet. Bamboo forest provide them food, shelter as well as safety. Giant pandas spend most of their time wandering in the bamboo forest. ನೋಡಲಿ ಸ್ಟೂಡೆಂಟ್ಸ್, ವ್ಯಾಂಡರಿಂಗ್ ಅಂತ ಇದೆ. ವ್ಯಾಂಡರಿಂಗ್ ಅಂತಂತಂದ್ರೆ ಅಲೆದಾಡುತ್ತವ ಅಂತ ಅರ್ಥ. ಅಲೆದಾಡುತ್ತವೆ, ಓಡಾಡುತ್ತವೆ ಅಂತ ಅರ್ಥ. ಚೀವಿಂಗ್ ಬ್ಯಾಂಬೂ ಶೂಟ್ಸ್. ಬ್ಯಾಂಬೂ ಶೂಟ್ಸ್ ಅಂದ್ರೆ ಬಂಬು ಏನ್ ಗಿಡ ಬರುತ್ತಲ್ಲ, ಬಿದಿರಿನ ಗಿಡ, ಆ ಬಿದಿರಿನ ಗಿಡದ ಚಿಗುರಿಗೆ ನಾವು ಬ್ಯಾಂಬೂ ಶೂಟ್ಸ್ ಅಂತ ಕರಿತೀವಿ. ಆಸ್ ದೇ ಫೀಡ್ ಓನ್ಲಿ ಆನ್ ಬ್ಯಾಂಬೂ ಶೂಟ್ಸ್ ಅಂಡ್ ದಟ್ ಟು ಇನ್ ಹ್ಯೂಜ್ ಕ್ವಾಂಟಿಟೀಸ್, ದೇರ್ ಈಸಂಟ್ ಆಲ್ವೇಸ್ ಎನಫ್ ಫುಡ್ ಫಾರ್ ದೆಮ್ ಡ್ಯೂ ಟು ಎಕ್ಸೆಸಿವ್ ಹಂಟಿಂಗ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂದ್ರೆ ಬ್ಯಾಂಬೂ ಫಾರೆಸ್ಟ್ ಅಂತ ಹೇಳ್ಬೋದು ನಾವಿಲ್ಲಿ. ದೀಸ್ ಎಕ್ಸಾಟಿಕ್ ಅನಿಮಲ್ಸ್ ಆರ್ ನಿಯರಿಂಗ್ ಎಕ್ಸ್ಟಿಂಕ್ಷನ್. ಎಕ್ಸ್ಟಿಂಕ್ಷನ್ ಅಂದ್ರೆ ಅಳಿವಿನಂಚಿನಲ್ಲಿವೆ ಅಂತ ಅರ್ಥ. ದೇ ಕ್ಯಾನ್ ಬಿ ಸೀನ್ ಓನ್ಲಿ ಇನ್ ಜೂಸ್ ವೇರ್ ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್ ಟು ಟೇಕ್ ಕೇರ್ ಆಫ್ ಜಾಯಿಂಟ್ ಪಾಂಡಾಸ್ ಬಿಕಾಸ್ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಫೈಂಡ್ ಫುಡ್ ಟು ಫೀಡ್ ದೆಮ್. ತುಂಬಾ ಈಸಿ ಇದೆ ಇದು ಮೊದಲನೇ ಪ್ಯಾಸೇಜ್. ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ. 61ನೇ ಪ್ರಶ್ನೆಗೆ, ವೈ ಇಟ್ ಈಸ್ ಡಿಫಿಕಲ್ಟ್ ಟು ಟೇಕ್ ಕೇರ್ ಆಫ್ ಜಾಯಿಂಟ್ ಪಾಂಡಾ ಇನ್ ಜೂ. ಅವ್ರ ಗದ್ಯ ಭಾಗದಲ್ಲೇ ಕೊಟ್ಟಿದ್ದಾರೆ, ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್ ಟು ಟೇಕ್ ಕೇರ್ ಆಫ್ ಜಾಯಿಂಟ್ ಪಾಂಡಾಸ್ ಬಿಕಾಸ್ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಫೈಂಡ್ ಫುಡ್ ಟು ಫೀಡ್ ದೆಮ್. ಅವ್ರ ಗದ್ಯ ಭಾಗದಲ್ಲೇ ಕೊಟ್ಬಿಟ್ಟಾರೆ, ಜೂನ್ ಅಲ್ಲಿ ಅವಕ್ಕ ಎನಫ್ ಫುಡ್ ನಾವು ಫೀಡ್ ಮಾಡಕ್ಕಾಗಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಡಿಫಿಕಲ್ಟ್ ಟು ಕೀಪ್ ದೆಮ್ ಇನ್ ದ ಜೂ. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ನೇರವಾದ ಉತ್ತರ ಸಿಗುತ್ತೆ ನಮಗೆ ಗದ್ಯ ಭಾಗದಲ್ಲಿ. ನೆಕ್ಸ್ಟ್, ವಾಟ್ ಈಸ್ ದ ಸ್ಟೇಪಲ್ ಫುಡ್ ಆಫ್ ಜಾಯಿಂಟ್ ಪಾಂಡಾಸ್? ಅಂದ್ರೆ ಜಾಯಿಂಟ್ ಪಾಂಡಗಳು ಸಾಮಾನ್ಯವಾಗಿ ಏನನ್ನ ತಿಂತವೆ? ಬ್ಯಾಂಬೂ ಟ್ರೀಸ್, ಬ್ಯಾಂಬೂ ಶೂಟ್ಸ್, ಬ್ಯಾಂಬೂ ಲೀವ್ಸ್, ಗ್ರೀನ್ ಲೀವ್ಸ್ ಅಂಡ್ ಗ್ರಾಸ್. ಇದು ಕೂಡ ಈಸಿ ಪ್ರಶ್ನೆ ಮತ್ತು ನೇರವಾದ ಉತ್ತರವನ್ನು ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಬ್ಯಾಂಬೂ ಶೂಟ್ಸ್, ಆಸ್ ಯು ಕ್ಯಾನ್ ಸಿ ಇನ್ ದ ಅಬೋವ್ ಪ್ಯಾರಾಗ್ರಾಫ್, ಬ್ಯಾಂಬೂ ಶೂಟ್ಸ್ is the correct answer. Why is this exotic animal nearing extinction? ನಾ ಮೊದಲೇ ಹೇಳಿದೆ ನಿಮ್ಗೆ, ಎಕ್ಸ್ಟಿಂಕ್ಷನ್ ಅಂದ್ರೆ ಅಳಿವಿನಂಚು. ಅಳಿವಿನಂಚಿನಲ್ಲಿ ಯಾಕಿವೆ ಈ ಪ್ರಾಣಿಗಳು ಅಂತಂದ್ರೆ, ಆಪ್ಷನ್ ನೋಡೋಣ. ಮೋಸ್ಟ್ ಆಫ್ ದೆಮ್ ಆರ್ ಕೆಪ್ಟ್ ಇನ್ ದ ಜೂಸ್ ಫಾರ್ ಎಂಟರ್ಟೈನ್ಮೆಂಟ್ ಡ್ಯೂ ಟು ಎಕ್ಸೆಸಿವ್ ಹಂಟಿಂಗ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್. China does not have many bamboo forests. They often die immediately after they are born. See, ಇದು ನಮಗೆ ಪ್ಯಾಸೇಜ್ ನಲ್ಲಿ ಕೊಟ್ಟಿಲ್ಲ. ಆಪ್ಷನ್ ಡಿ ಕ್ಯಾನ್ಸಲ್ ಆಗ್ತದೆ, ಆಪ್ಷನ್ ಸಿ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್, ಇವೆರಡರಲ್ಲಿ ನೋಡ್ರಿ, ಇವೆರಡರಲ್ಲಿ ಯಾವ್ದು ಸರಿಯಾಗುತ್ತಾ ಅಂತಂದ್ರೆ, ಈ ಪ್ಯಾಸೇಜ್ಗೆ ಹೋಗೋಣ. ಈಗ ಪ್ಯಾಸೇಜ್ಗೆ ಹೋದ್ರೆ ನಿಮಗೆ ಗೊತ್ತಾಗ್ಬಿಡುತ್ತಿಲ್ಲ, ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ. ಎಸ್, ಡ್ಯೂ ಟು ಎಕ್ಸೆಸಿವ್ ಹಂಟಿಂಗ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ದೀಸ್ ಎಕ್ಸಾಟಿಕ್ ಅನಿಮಲ್ಸ್ ಆರ್ ನಿಯರಿಂಗ್ ಎಕ್ಸ್ಟೆನ್ಷನ್. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸೆಸಿವ್ ಹಂಟಿಂಗ್, ಅತಿಯಾದ ಬೇಟೆಗಾರಿಕೆ ಮತ್ತು ಕಾಡು ನಾಶದಿಂದ ಏನಾಗ್ತಾ ಇದೆ, ಅವುಗಳು ಅಳಿವಿನಂಚಿಗೆ ಬಂದಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Which of the following words is an antonym of the word joint? As you all know, antonym ಅಂತಂದ್ರೆ ವಿರುದ್ಧಾರ್ಥಕ ಪದ. ಜಾಯಿಂಟ್ ಅಂದ್ರೆ ದೊಡ್ಡದು ಅನ್ನೋ ಅರ್ಥ ಕೊಡುತ್ತೆ. ದೊಡ್ಡದು, ಬಿಗ್ ಇನ್ ಸೈಜ್ ಅಂತ. ಅದಕ್ಕೆ ನಿಯರ್ ಬೈ ಇದು, ಅದಕ್ಕೆ ಆಕ್ಚುಲಿ ಸರಿಯಾದ ಆಂಟೋನಿಮ್ ಯಾವುದು? ಲಾರ್ಜ್ ಅಂದ್ರೆ ಕೂಡ ದೊಡ್ಡದು, ಲಾಂಗ್ ಅಂದ್ರೆ ಉದ್ದ, ಇದು ಆಗಲ್ಲ. ಬಿಗ್ ಅಂದ್ರೆ ದೊಡ್ಡದು, ಇದಾಗಲ್ಲ. ಈ ಎ ಬಿ ಡಿ 3 ಆಪ್ಷನ್ ಕ್ಯಾನ್ಸಲ್ ಆಗ್ತವೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಟೈನಿ ಅನ್ನೋ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್, ಜೂ ಈಸ್ ಅ ಪ್ಲೇಸ್ ವೇರ್ ದ ಬರ್ಡ್ಸ್ ಆರ್ ಕೆಪ್ಟ್ ಇನ್ ಕೇಜಸ್, ಅನಿಮಲ್ಸ್ ಈಟ್ ಅಂಡ್ ಟೇಕ್ ರೆಸ್ಟ್,
Children go to entertain animals. Animals and birds are kept in enclosures and cages. Zoo ಎಲ್ಲರೂ ನೋಡಿರ್ತೀರ. ಜೂನಲ್ಲಿ ಏನ್ ಮಾಡ್ತಾರೆ, ಓನ್ಲಿ ಬರ್ಡ್ಸ್ ಅಷ್ಟೇ ಅವ್ರು ಇಡೋದಿಲ್ಲ. ಸೊ ಹಂಗಾಗಿ ಆಪ್ಷನ್ ಎ ಕ್ಯಾನ್ಸಲ್. ಅನಿಮಲ್ಸ್ ಈಟ್ ಅಂಡ್ ಟೇಕ್ ರೆಸ್ಟ್, ಚಿಲ್ಡ್ರನ್ ಗೋ ಟು ಎಂಟರ್ಟೈನ್ ಅನಿಮಲ್ಸ್, ಇವ್ಯಾವಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ. ಅನಿಮಲ್ಸ್ ಅಂಡ್ ಬರ್ಡ್ಸ್ ಆರ್ ಕೆಪ್ಟ್ ಇನ್ ಎನ್ಕ್ಲೋಜರ್ಸ್. ಎನ್ಕ್ಲೋಜರ್ಸ್ ಅಂದ್ರೆ ಪಂಜರಗಳಲ್ಲಿ ಅದನ್ನ ಇಟ್ಟಿರ್ತಾರೆ. ಎನ್ಕ್ಲೋಜರ್ಸ್ ಅಂಡ್ ಕೇಜಸ್. ಕೇಜಸ್ ಅಂದ್ರೆ ಪಂಜರಗಳು, ಎನ್ಕ್ಲೋಜರ್ಸ್ ಅಂತಂದ್ರೆ ಬೌಂಡ್ರಿನ ಸುತ್ತ ಪ್ರೊಟೆಕ್ಟ್ ಮಾಡಿ ಅನಿಮಲ್ಸ್ ಅನ್ನ ಇಟ್ಟಿರ್ತಾರೆ. ಇದನ್ನ ನಾವು ಎನ್ಕ್ಲೋಜರ್ಸ್ ಅಂತ ಕರಿತೀವಿ. ನೀವು ಮೊದಲನೇ ಗದ್ಯ ಭಾಗ ನೋಡಿದ್ರಿ, ತುಂಬಾ ಈಸಿ. ಇದರಲ್ಲಿ ಯಾವುದೇ ರೀತಿಯಿಂದ ಮಾರ್ಕ್ಸ್ ಹೋಗುವಂತ, ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ಇನ್ನು ಎರಡನೇ ಪ್ಯಾಸೇಜ್ ಬರೋಣ. Caged behind thick glass, the most famous dancer in the world cannot be missed in the National Museum, Delhi. The dancing girl of Mohenjo-daro is a rare artifact made of bronze. Our school textbooks also communicate a wealth of our 5,000 years heritage of art. A series of bangles of shell, ivory, or thin metal adorn her left upper arm down to her fingers. It is a modern art with a necklace with three pendants bunched together and a few bangles above the elbow and wrist on her right hand. She speaks of the fearless human spirit and reminds us of the impact that a work of art leaves on our senses. ಇದು ನೀವೆಲ್ಲರೂ ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ನೋಡಿರ್ತೀರಿ. ಮೆಹೆಂಜೋದಾರದಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಒಂದು ಡ್ಯಾನ್ಸಿಂಗ್ ಗರ್ಲ್ ಒಂದು ಆರ್ಟಿಫ್ಯಾಕ್ಟ್ ಸಿಗುತ್ತೆ. ಅದ್ರ ಬಗ್ಗೆ ಈ ಗದ್ಯ ಭಾಗ ಇದೆ. ಓಕೆ, ಫಸ್ಟ್ ಪ್ರಶ್ನೆ. ದ ಡ್ಯಾನ್ಸಿಂಗ್ ಗರ್ಲ್ ಇಸ್ ಕೇಜ್ಡ್ ಬಿಹೈಂಡ್ ಥಿಕ್ ಗ್ಲಾಸ್ ಬಿಕಾಸ್ ಅಂದ್ರೆ ದಪ್ಪ ಗಾಜಿನ ಒಂದು ಪಂಜರದಲ್ಲಿ ಅವಳನ್ನ ಡ್ಯಾನ್ಸಿಂಗ್ ಗರ್ಲ್ ನ ಇಟ್ಟಿದ್ದಾಳೆ. ಅಂದ್ರೆ ಆ ಆರ್ಟಿಫ್ಯಾಕ್ಟ್ ಇಟ್ಟಿದ್ದಾರೆ. ಯಾಕೆ? ಇಟ್ ಈಸ್ ಅ ರೇರ್ ಆರ್ಟಿಫ್ಯಾಕ್ಟ್. She is the most famous dancer. It is adorned with expensive gemstones. She is fearless. This is not relevant. This option is also not relevant. So, she is the most famous dancer. It is a rare artifact. ಯಾಕೆ ಆ ಆರ್ಟಿಫ್ಯಾಕ್ಟ್ ಅನ್ನ ಅವರು ಗಾಜಿನ ಹಿಂದೆ ಇಟ್ಟಿದ್ದಾರೆ ಅಂದ್ರೆ ಬಿಕಾಸ್ ಇಟ್ ಈಸ್ ಅ ರೇರ್ ಆರ್ಟಿಫ್ಯಾಕ್ಟ್. ಅದು ತುಂಬಾ ಅಮೂಲ್ಯವಾದಂತಹ ಒಂದು ಆರ್ಟಿಫ್ಯಾಕ್ಟ್. ಅದಕ್ಕೆ the pendants are part of bangles, necklace, wristbands, bands worn on elbows. ನೋಡ್ರಿ, ಪೆಂಡೆಂಟ್ಸ್ ಅಂತಂದ್ರೆ ನಾವು ನೆಕ್ಲೆಸ್ ನ ಒಂದು ಭಾಗ ಆಗುತ್ತದೆ. ನೆಕ್ಲೆಸ್ ನ ಜೊತೆಗೆ ಎಕ್ಸ್ಟ್ರಾ ಏನಾದ್ರೂ ಜ್ಯುವೆಲರಿಗಳನ್ನ ನೆಕ್ಲೆಸ್ ಗೆ ಅಟ್ಯಾಚ್ ಮಾಡಕೊಂತೀವಲ್ಲ, ಅದನ್ನ ಪೆಂಡೆಂಟ್ಸ್ ಅಂತ ಕರಿತೀವಿ. ಸೊ ಪೆಂಡೆಂಟ್ಸ್ ಆರ್ ಪಾರ್ಟ್ ಆಫ್ ನೆಕ್ಲೆಸ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Read statements 1 and 2 and choose the correct option from ones given below. Her bangles are made of shell or thin metal. Yes, it is right. She wears a necklace made of ivory. This is wrong because her bangles are made of ivory, not the necklace. So option A is the right answer because see, first statement is true, but second statement is false. 69. Which of the following is not a synonym of fearless? Fearless ಅಂದ್ರೆ ಭಯವಿಲ್ಲದ. ಇಲ್ಲಿ ನೋಡ್ರಿ, ನಿಮಗೆ ಇಲ್ಲಿ ಕನ್ಫ್ಯೂಸ್ ಮಾಡಿಸ್ತಾರೆ ಅವರು. ನೀವು ಇದನ್ನು ಓದಿಬಿಡ್ತೀರ ಅಷ್ಟೇ, ಸಿನಾನಿಮ್ ಅಂತೇಳಿ. ಅವ್ರು ಸಿನಾನಿಮ್ ಕೇಳಿಲ್ಲ. ನಾಟ್ ಅ ಸಿನಾನಿಮ್, ಯಾವುದು ಸಮಾನಾರ್ಥಕ ಪದವಲ್ಲ. ಆಫ್ ಫಿಯರ್ಲೆಸ್. ಫಿಯರ್ಲೆಸ್ ಅಂದ್ರೆ ಭಯವಿಲ್ಲದ್ದು. ಇದರ ಸಿನಾನಿಮ್ ಅಲ್ಲ ಅಂದ್ರೆ ಅದು ಆಂಟೋನಿಮ್ ಆಗಿರ್ಬೇಕು. ಸೊ ಫಿಯರ್ಲೆಸ್ ಅಂತಂದ್ರೆ ಬೋಲ್ಡ್, ಇದು ಸಿನಾನಿಮ್ ಆಗುತ್ತೆ. ಕರೇಜಿಯಸ್ ಸಿನಾನಿಮ್ ಆಗುತ್ತೆ. ವೇಲಿಯಂಟ್, ಶೂರ, ಶೂರತನ ಸಿನಾನಿಮ್ ಆಗುತ್ತೆ. ಟಿಮಿಡ್, ಭಯ ಅಥವಾ ನಾಚಿಕೆ ಸ್ವಭಾವದ ಅನ್ನೋ ಅರ್ಥ ಬರುತ್ತೆ. ಸೊ ಹಂಗಾಗಿ ಟಿಮಿಡ್ ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ದ ವರ್ಡ್ ಆರ್ಟಿಫ್ಯಾಕ್ಟ್ಸ್ ಮೀನ್ಸ್, ಇಲ್ಲಿದೆ ನೋಡ್ರಿ. ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ಏನು? ಈ ಪ್ಯಾಸೇಜ್ ಓದ್ಬೇಕಾದ್ರೆ ನಾನು ಹೇಳಿದೆ ಫ್ಯಾಕ್ಟ್ಸ್ ಅಬೌಟ್ ಆರ್ಟ್. ದಿಸ್ ಈಸ್ ಆಲ್ಸೋ, ದಿಸ್ ಈಸ್ ದ ರಾಂಗ್ ಒನ್. ಪೀಸಸ್ ಆಫ್ ಆರ್ಟ್ ಮೇಡ್ ಬೈ ಮ್ಯಾನ್,
ಓಕೆ, ದಿಸ್ ಇಸ್ ಪಾಸಿಬಲ್. ಆಬ್ಜೆಕ್ಟ್ಸ್ ಡಗ್ ಫ್ರಮ್ ದಿ ಅರ್ತ್, ತಪ್ಪು. ಅವರು ಈ ಅರ್ತ್ ಇಂದ ಎಕ್ಸ್ಟ್ರಾಕ್ಷನ್ ಮಾಡಿದ ಆಬ್ಜೆಕ್ಟ್ಸ್ ಅಂತ ಹೇಳಿದ್ರು. ಎಲ್ಲ ಆಬ್ಜೆಕ್ಟ್ಸ್ ಗಳನ್ನ ನಾವು ಆರ್ಟಿಫ್ಯಾಕ್ಟ್ ಅಂತ ಕರೆಯಲ್ಲ. ಸ್ಟ್ಯಾಚ್ಯೂಸ್ ಮೇಡ್ ಆಫ್ ಬ್ರಾಂಜ್, ಬ್ರಾಂಜ್ ಇಂದ ಮಾಡಿದ ಸ್ಟ್ಯಾಚ್ಯೂಗಳಿಗೆ ಆರ್ಟಿಫ್ಯಾಕ್ಟ್ ಅಂತ ಕರೀತಾರೆ. ನೋ. ಸರಿಯಾದ ಉತ್ತರ ಪೀಸಸ್ ಆಫ್ ಆರ್ಟ್ ಮೇಡ್ ಬೈ ಮ್ಯಾನ್, ಮನುಷ್ಯ ಮಾಡಿದಂತಹ, ಮನುಷ್ಯ ಕೆತ್ತಿದಂತಹ ಶಿಲ್ಪಕೃತಿಗಳಿಗೆ ನಾವು ಆರ್ಟಿಫ್ಯಾಕ್ಟ್ಸ್ ಅಂತ ಕರಿತೀವಿ. ಓಕೆ, ಈ ಎರಡು ಪ್ಯಾಸೇಜ್ ಗಳನ್ನ ನೋಡಿದ್ರೆ ಸ್ಟೂಡೆಂಟ್ಸ್ ಈಗ ತುಂಬಾ ಈಸಿ, ಇದರಲ್ಲಿ ಏನು ಕನ್ಫ್ಯೂಸ್ ಆಗಂತವು ಇಲ್ಲ. ಏನ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಆದ್ರೆ ಈ 68 ಪ್ರಶ್ನೆ ಒಂದು ಕನ್ಫ್ಯೂಸ್ ಆಗುತ್ತೆ. ನೀವು ಇಲ್ಲಿ ನೋಡ್ರಿ, ಅವರೇ ಹೇಳ್ಬಿಟ್ಟಿದಾರಲ್ಲಿ, a series of bangles of shell, ivory or thin metal adorn her left upper arm down to her fingers. It is a modern art with a necklace with the 3 pendants bunched together and few bangles above the elbow and wrist on her right hand. Bangles na shell, ivory or thin metal ಇಂದ ಮಾಡಿದ್ದೆ ಅಂತೇಳಿ ಅವ್ರು ಕೊಟ್ಟಿದ್ದಾರಲ್ಲಿ. ಸೊ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ A is the right answer for 68 question. Okay, now let's move on to passage 3. Sonam was staring at the new cycle on display at the shop. She was amazed to see the new shiny red cycle. Her father noticed it and said to her, "Come along, we need to get going." Sonam had a last look at the cycle and followed her father. She went to bed thinking about the shiny red cycle. The next day, she kept talking about the cycle to her friends in school. When she returned home, she noticed a new cycle parked near the gate. She screamed in joy, calling out to her mother. Her parents came out smiling and told her that it was her birthday gift and gave her the cycle. Sonam was delighted and hugged her parents happily. ಅವಳು ಸಂತೋಷದಿಂದ ಆ ಗಿಫ್ಟ್ ಅನ್ನ ನೋಡಿ ಸಂತೋಷದಿಂದ ಅವರ ತಂದೆ ತಾಯಿಯನ್ನ ತಬ್ಕೊಂಡ್ಲು. ಸೋನಮ್ ವೆಂಟ್ ವಿತ್ ಹರ್ ಡ್ಯಾಶ್ ಟು ಶಾಪ್. ಸೋನಮ್ ಯಾರ ಜೊತೆ ಶಾಪಿಗೆ ಹೋದ್ಲು? ಇಲ್ಲಿದೆ ನೋಡ್ರಿ, ತುಂಬಾ ಈಸಿ ಪ್ರಶ್ನೆ ಇದು. Sonam was staring at the new cycle on display at the shop. She was amazed to see the new shiny red cycle. Her father noticed it and said to her, "Come along." ಅದನ್ನ ನೋಡಿ ಹೇಳಿದ, ನಾವು ನಡಿ ಮುಂದೆ ಇನ್ನು ಹೋಗ್ಬೇಕು ಅಂತೇಳಿ ಆತ ಏನ್ ಮಾಡಿದ, ಅವ್ರ ಫಾದರು ಕರ್ಕೊಂಡು ಹೋದ. ಇದ್ರ ಅರ್ಥ ಏನು? ಸೋನಮ್ ಯಾರ ಜೊತೆ ಹೋಗಿದ್ಲು ಶಾಪ್ಗೆ? ಸೋನಮ್ಮು ಅವರ ತಂದೆ, ಆಕೆಯ ತಂದೆ ಜೊತೆ ಹೋಗಿದ್ದ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಫಾದರ್. ನೆಕ್ಸ್ಟ್ ಪ್ರಶ್ನೆ. ಸೋನಮ್ ವಾಸ್ ಅಟ್ಯಾಚ್ಡ್ ಬೈ ದ ಶೈನಿ ಡ್ಯಾಶ್ ಸೈಕಲ್ ಇನ್ ದ ಶಾಪ್. ಅವ್ರ ಕಲರ್ ಕೇಳಿದ್ರಲ್ಲಿ, ರೆಡ್, ಗ್ರೀನ್, ಯೆಲ್ಲೋ, ಬ್ಲಾಕ್. ದಿಸ್ ಈಸ್ ದ ಈಸಿ ಒನ್. ರೆಡ್ ಸೈಕಲ್ ಹತ್ರ ಅವಳು ಅದನ್ನ ಗಮನಿಸಿ ದಿಟ್ಟಿಸಿ ನೋಡ್ತಾ ಇದ್ಲು. ನೆಕ್ಸ್ಟ್, okay. Sonam's parents presented her the new red cycle. ಅವರ ಪೇರೆಂಟ್ಸ್ ಸೋನಮ್ಗೆ ಆ ರೆಡ್ ಸೈಕಲ್ ಅವಳು ನೋಡ್ತಿರ್ಲಲ್ಲ, ದ ಸೇಮ್ ಸೈಕಲ್, ಆ ಸೈಕಲ್ ಅನ್ನ ಅವರು ಅವಳಿಗೆ ಪ್ರೆಸೆಂಟ್ ಅನ್ನ ಮಾಡಿದ್ರು. ಯಾವಾಗ? ಆಸ್ ಹರ್ ಬರ್ತ್ಡೇ ಗಿಫ್ಟ್, ಅವಳ ಬರ್ತ್ಡೇ ಗಿಫ್ಟ್ ಆಗಿ. ಫಾರ್ ಹರ್ ಸಕ್ಸಸ್ ಇನ್ ದ ಎಕ್ಸಾಮ್ಸ್, ಅವಳ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆದಕ್ಕೋಸ್ಕರ. ಬಿಕಾಸ್ ಶಿ ಲೈಕ್ಡ್ ಇಟ್, ಅವಳು ಅದನ್ನ ಇಷ್ಟಪಟ್ಟಿದ್ಲು. ಬಿಕಾಸ್ ಶಿ ಡಿಡ್ ನಾಟ್ ಹ್ಯಾವ್ ಎ ಸೈಕಲ್, ಅವಳ ಹತ್ರ ಸೈಕಲ್ ಇದ್ದಿಲ್ಲ ಅದಕ್ಕೆ. ಇಲ್ಲಿ ಆಪ್ಷನ್ ಡಿ ನಮಗಲ್ಲಿ ಕೊಟ್ಟೇ ಇಲ್ಲ, ಅವಳ ಹತ್ರ ಸೈಕಲ್ ಇದೆಯೋ ಇಲ್ಲೋ ಕೊಟ್ಟಿಲ್ಲ. ನೆಕ್ಸ್ಟ್, ಫಾರ್ ಹರ್ ಸಕ್ಸಸ್ ಇನ್ ದ ಎಕ್ಸಾಮ್ಸ್, ಅವಳ ಎಕ್ಸಾಮ್ ಬಗ್ಗೆ ಇದರಲ್ಲಿ ಗದ್ಯ ಭಾಗದಲ್ಲಿ ಪ್ಯಾಸೇಜ್ ಅಲ್ಲಿ ಕೊಟ್ಟಿಲ್ಲ. ಸೊ ಅವರೇ ಅವ್ರ ಪೇರೆಂಟ್ಸ್ ಹೇಳ್ತಾರೆ, ನಿನ್ನ ಬರ್ತ್ಡೇಗಾಗಿ ಇದು ಗಿಫ್ಟ್ ಅಂತೇಳಿ. ಸೊ ಹಂಗಾಗಿ ಆಪ್ಷನ್ ಎ, ಆಸ್ ಹರ್ ಬರ್ತ್ಡೇ ಗಿಫ್ಟ್. ಸೋನಮ್ಸ್ ಪೇರೆಂಟ್ಸ್ ಪ್ರೆಸೆಂಟೆಡ್
her a new red bicycle as her birthday gift. Sonam showed her happiness by hugging her parents. ನೋಡಿ, ನೇರವಾದ ಈಸಿ ಆದಂತಹ ಉತ್ತರ. ಯಾಕಂದ್ರೆ ಅಲ್ಲಿ ಎಲ್ಲವೂ ಪ್ಯಾಸೇಜ್ ಅಲ್ಲೇ ಅವ್ರು ಕೊಟ್ಬಿಟ್ಟಿದ್ದಾರೆ ನೋಡ್ರಿ. ಸೋನಮ್ ವಾಸ್ ಡಿಲೈಟೆಡ್ ಅಂಡ್ ಹಗ್ಡ್ ಅವರ್ ಪೇರೆಂಟ್ಸ್ ಹ್ಯಾಪಿಲಿ. ಸಂತೋಷದಿಂದ ಆ ಗಿಫ್ಟ್ ಅನ್ನ ನೋಡಿ ಪೇರೆಂಟ್ಸ್ ಅನ್ನ ಅವಳು ತಬ್ಕೊಂಡು ಖುಷಿಯನ್ನ ವ್ಯಕ್ತಪಡಿಸಿದ್ಲು. ದ ವರ್ಡ್ ಅಮೇಜ್ಡ್ ಮೀನ್ಸ್ ದ ಸೇಮ್ ಆಸ್ ಅಮೇಜ್ಡ್ ಅಂದ್ರೆ ಸರ್ಪ್ರೈಸ್ ಆಯ್ತು ಅವಳಿಗೆ. ಆ ಸೈಕಲ್ ಅನ್ನ ನೋಡಿ ಸರ್ಪ್ರೈಸ್ ಆಯ್ತು, ಯಾಕಂದ್ರೆ ಪೇರೆಂಟ್ಸ್ ಹೇಳಿದ್ದಿಲ್ಲ ಆ ವಿಷಯನ ಅವ್ರಿಗೆ. ಓಕೆ, ನೆಕ್ಸ್ಟ್ ರಿಮೆಂಬರ್ಡ್ ಅಂದ್ರೆ ಜ್ಞಾಪಿಸಿಕೊಂಡಳು ಅಲ್ಲ. ಶಾಕ್ಡ್ ಅಲ್ಲ. ಆಫ್ರೇಡ್ ಭಯಗೊಂಡಿದ್ದಳು ಅಲ್ಲ. ಸರ್ಪ್ರೈಸ್ಡ್ ಸರಿಯಾದ ಉತ್ತರ ಇಲ್ಲಿ. ಸರ್ಪ್ರೈಸ್ಡ್ ಅನ್ನೋದು ಸರಿಯಾದಂತಹ ಉತ್ತರ. ಓಕೆ, ಮೂರನೇ ಪ್ಯಾಸೇಜ್ ಕೂಡ ತುಂಬಾ ಈಸಿ ಇದೆ. ನೆಕ್ಸ್ಟ್ 4ನೇ ಪ್ಯಾಸೇಜಿಗೆ ಹೋಗೋಣ ಈಗ. Okay, let's go to the 4th passage. Right. Flowers are useful to us in many ways. Flowers come in different colors and shapes. They are a symbol of beauty, isn't it? Flowers are the symbol of beauty. Flowers are used in religious worship. Bouquets of flowers are given to show love and appreciation. Flowers are strung as garlands and used to adorn deities and honor celebrities. Flowers are arranged in vases to add beauty to our living environment. Flowers have practical uses too. They are used to make perfumes, tea, and cosmetic products. Certain flowers are used as medicines. In short, flowers are important because they have a positive impact on the body and the mind. See the last line, I repeat the last line. In short, flowers are important because they have a positive impact on the body and the mind, isn't it? When we see flowers, there is a you see there is a sense of happiness comes with us. Okay, flowers are dash to us in many ways. Flowers are dash to us in many ways. They are useful for us in many ways. Very easy question. So that's why the answer for 76th question is option B, useful. Flowers are found in dash different shapes. Yes, flowers are found in different shapes. Many colors. Yes, of course, they found in many colors also. Different colors and shapes. A uniform size. Uniform size ಅಂದ್ರೆ ಒಂದೇ ರೀತಿಯ ಸೈಜ್ ಗಳಲ್ಲಿ ಸಿಗ್ತವೆ. ಇದು ತಪ್ಪು. ಸಿ ಡಿಫ್ರೆಂಟ್ ಶೇಪ್ ಅಲ್ಲೂ ಸಿಗ್ತವೆ, ಡಿಫ್ರೆಂಟ್ ಕಲರ್ಸ್ ಅಲ್ಲೂ ಸಿಗ್ತವೆ. ಬಟ್ ಇಲ್ಲಿ ಆಪ್ಷನ್ ಸಿ ನಿಖರವಾಗಿ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸಾಕ್ಟ್ ಉತ್ತರ ಡಿಫ್ರೆಂಟ್ ಕಲರ್ಸ್ ಅಂಡ್ ಶೇಪ್ಸ್. ಡಿಫ್ರೆಂಟ್ ಕಲರ್ಸ್ ಅಲ್ಲೂ ಸಿಗ್ತವೆ, ಡಿಫ್ರೆಂಟ್ ಶೇಪ್ಸ್ ಅಲ್ಲೂ ಫ್ಲವರ್ ಗಳು ಸಿಗ್ತವೆ. ನೆಕ್ಸ್ಟ್ ಲೆಟ್ಸ್ ಗೋ ಟು 78th question. The practical uses of flowers are making tea, perfumes and cosmetic products. Cosmetic products ಅಂತಂದ್ರೆ ನಾವು ಮುಖಕ್ಕೆ ಹಚ್ಕೊಳ್ತೀವಲ್ಲ, ಸೌಂದರ್ಯವರ್ಧಕ ಪ್ರಾಡಕ್ಟ್ಸ್ ಅಂತ ನಾವು ಕರಿತೀವಿ ಅವು. ಅರೇಂಜಿಂಗ್ ಇನ್ ವೇಸಸ್, ಮೇಕಿಂಗ್ ಗಾರ್ಲ್ಯಾಂಡ್ಸ್, ಪ್ರೇಯಿಂಗ್ ಅಂಡ್ ವರ್ಷಿಪ್ಸ್. ಓಕೆ, ಅವ್ರು ಏನ್ ಕೇಳಿದ್ರಲ್ಲಿ ಪ್ರಾಕ್ಟಿಕಲ್ ಯೂಸ್ ಅಂತ ಕೇಳಿದ್ರೆ, ಅವ್ರು ಪ್ರೇಯಿಂಗಿಗೆ ಮತ್ತು ವರ್ಷಿಪಿಂಗ್ಗೆ ಕೂಡ ಬಳಸ್ತೀವಿ. ಬಟ್ ಅವ್ರು ಕೇಳಿದ್ದು ಪ್ರಾಕ್ಟಿಕಲ್ ಯೂಸಸ್. ನೋಡ್ರಿ, ಗದ್ಯ ಭಾಗದಲ್ಲಿ ಅವರು ಸೇಮ್ ಲೈನ್ ಅನ್ನ ಬಳಸಿದಾರಲ್ಲಿ. ಫ್ಲವರ್ಸ್ ಹ್ಯಾವ್ ಪ್ರಾಕ್ಟಿಕಲ್ ಯೂಸಸ್ ಟು. ಏನ್ ಪ್ರಾಕ್ಟಿಕಲ್ ಯೂಸಸ್? ವಾಟ್ ಆರ್ ದ ಪ್ರಾಕ್ಟಿಕಲ್ ಯೂಸಸ್? ದೇ ಆರ್ ಯೂಸ್ ಟು ಮೇಕ್ ಪರ್ಫ್ಯೂಮ್ಸ್, ಟೀ, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಅವ್ರು ನೇರವಾಗಿನೇ ಗದ್ಯ ಭಾಗದ ಲೈನ್ ನಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ತುಂಬಾ ಈಸಿ ಪ್ರಶ್ನೆ ಇದೆ ಫ್ರೆಂಡ್ಸ್. ಓಕೆ, 79th question. Dash flowers are used to make medicines. Again ಇದನ್ನು ಕೂಡ ಅವರು ಪ್ಯಾಸೇಜ್ ಅಲ್ಲಿನೇ ಕೊಟ್ಬಿಟ್ಟಿದಾರಲ್ಲಿ ನೋಡ್ರಿ. One second. Dash flowers are used to make medicines. Yes.
ಸರ್ಟೇನ್ ಫ್ಲವರ್ಸ್ ಆರ್ ಯೂಸ್ಡ್ ಆಸ್ ಮೆಡಿಸಿನ್. ಸರ್ಟೇನ್ ಫ್ಲವರ್ಸ್, ಕೆಲವೊಂದಿಷ್ಟು ಹೂಗಳನ್ನ ಮಾತ್ರ ಅವರು ಮೆಡಿಸಿನ್ ಅನ್ನ ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಅಂದ್ರೆ ಎಲ್ಲಾ ಫ್ಲವರ್ಸ್ ಅಲ್ಲ, ಸರ್ಟೇನ್, ಕೆಲವೊಂದಿಷ್ಟು, ಸಮ್ ಫ್ಲವರ್ಸ್ ಅಂತ ಅರ್ಥ. ಓಕೆ, ಈಗ ನಾವು ನೋಡೋಣ ಆಪ್ಷನ್ಸ್ ನೋಡೋಣ. ಆಲ್ ಫ್ಲವರ್ಸ್ ಅಲ್ಲ, ತಪ್ಪು. ಕಲರ್ಫುಲ್ ಫ್ಲವರ್ಸ್ ಗಳನ್ನ ಮಾತ್ರ ಬಳಸ್ಕೊಂತ, ಆಲ್ ಫ್ಲವರ್ಸ್ ಆರ್ ಕಲರ್ಫುಲ್. ಸೊ ಸ್ಮಾಲ್, ಸಣ್ಣ ಹೂಗಳನ್ನ ಮಾತ್ರ. ಸಮ್, ಎಸ್. ಸರ್ಟೇನ್ ಅಂದ್ರೆ ಕೆಲವೊಂದಿಷ್ಟನ್ನ ಮಾತ್ರ ಅಂತ ಹೇಳಿದ್ರು. ಸೊ ಹಾಗಾಗಿ ಆಪ್ಷನ್ ಬಿ, ಸಮ್ ಫ್ಲವರ್ಸ್ ಆರ್ ಯೂಸ್ ಟು ಮೇಕ್ ಮೆಡಿಸಿನ್ಸ್. ತುಂಬಾ ಈಸಿ ಪ್ರಶ್ನೆ. ದ ವರ್ಡ್ ಇಂಪ್ಯಾಕ್ಟ್ ಮೀನ್ಸ್ ಅಂದ್ರೆ ಇಲ್ಲಿ ಇದರ ಅರ್ಥ ಕೊಡುವಂತ ಇನ್ನೊಂದು ಶಬ್ದನ ನೀವು ಮಾರ್ಕ್ ಮಾಡಬೇಕು. ಫೋರ್ಸ್, ಆಕ್ಟ್, ಎಫೆಕ್ಟ್, ಹಿಟ್. ಇಂಪ್ಯಾಕ್ಟ್ ಮಾಡೋದು ಅಂತಂದ್ರೆ ಇನ್ನೊಬ್ಬರ ಮೇಲೆ ಎಫೆಕ್ಟ್ ಮಾಡೋದು. ಒಂದು ವಿಷಯ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡಿತು ಅನ್ನೋದರ ಅರ್ಥ ಒಂದು ವಿಷಯ ನನ್ನ ಮೇಲೆ ಎಫೆಕ್ಟ್ ಮಾಡಿತು. ಇಟ್ ಮೇಡ್ ಎಫೆಕ್ಟ್ ಆನ್ ಮೀ ಅಂತ ಅರ್ಥ. ಓಕೆ, ಸೊ ಹಂಗಾಗಿ ಇಂಪ್ಯಾಕ್ಟ್ ಪದದ ಅರ್ಥ ಎಫೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲಾ ಪ್ಯಾಸೇಜ್ ಅನ್ನ ನೋಡಿದ್ರಿ ನೀವೀಗ. ಎಲ್ಲಾ ಪ್ಯಾಸೇಜ್ಗಳು ಮುಗಿದು 4 ಪ್ಯಾಸೇಜ್ ಅನ್ನ ನೋಡಿದ್ರಿ. ಹೇಗಿತ್ತು? ತುಂಬಾ ಸರಳವಾದ ಪ್ಯಾಸೇಜ್ ಅನ್ನ ಅವರು ಕೊಟ್ಟಿದ್ರು. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅಷ್ಟೇ ಇದೇ ತರ ಸರಳವಾಗಿದೆ. ಇದನ್ನೇ ಅವ್ರು ಕನ್ನಡಕ್ಕೆ ಭಾಷಾಂತರ ಮಾಡಿರ್ತಾರೆ. ತುಂಬಾ ಈಸಿಯಾಗಿ, ಬಹಳ ಬೇಗನೆ ಮುಗಿದ ಕಾರಣ ತುಂಬಾ ಈಸಿ ಆದಂತಹ ಗದ್ಯ ಭಾಗಗಳನ್ನ ಅವ್ರು ಕೊಟ್ಟಿದ್ರು. ನೀವು ಇನ್ನೊಂದು ಸಾರಿ ಇದೇನಾದ್ರೂ ವಿಡಿಯೋ ನಿಮ್ಗೆ ಸ್ವಲ್ಪ ಫಾಸ್ಟ್, ವೇಗವಾಗಿ ಇದೆ ಅಂತ ಅನಿಸ್ತಂದ್ರೆ ಇನ್ನೊಂದು ಸಾರಿ ಈ ಎಲ್ಲಾ 4 ಗದ್ಯ ಭಾಗಗಳನ್ನ ಇನ್ನೊಂದು ಸಾರಿ ನೋಡ್ಕೊಳ್ರಿ. ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಲೈಕ್ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಇಂಗ್ಲಿಷ್ ವಿಭಾಗದ 4 ಪ್ಯಾಸೇಜ್ಗಳು ಅರ್ಥ ಆಗಲಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು.